ಹುಟ್ಟಿದ್ದೇನೆ ಕರ್ನಾಟಕದಲ್ಲಿ, ನಾ ಜೀವನ ಪಡ್ಕೊಂಡಿದ್ದೇನೆ ಕರ್ನಾಟಕದಲ್ಲಿ. ಕೆಲವು ಸ್ವಾಮಿಗಳು ಕರ್ನಾಟಕದಲ್ಲಿ ಹುಟ್ಟಿ ಉತ್ತರ ಹಿಂದೂಸ್ತಾನ ಬೆಳೆಸಿದ್ದಾರೆ. ಆದರೆ ನನ್ನ ಗುರಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಬೆಳೆಸುವಂತ ನನ್ನ ಗುರಿ ಇದೆ. ಆ ಗುರಿಯಲ್ಲಿ ಪ್ರಥಮ ಚರಣವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಸಲುವಾಗಿ ಬಡವರ ಜನ, ಸಾಮಾನ್ಯ ಜನ ಹಾಗೂ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳಿಗೆ ಜೀವನ ಉದ್ಧಾರ ಸಲುವಾಗಿ ಈ ವರ್ಷ 2026ನೇ ಇಸ್ವಿಸದಲ್ಲಿ ನಾಳೆಂದು ಮೈದಿಂದ ಅಡ್ಮಿಷನ್ ಆರಂಭ ಆಗಿದೆ ಇಂಜಿನಿಯರಿಂಗ್ ಕಾಲೇಜಿಂದ. ಜಗತ್ತಿನಲ್ಲಿ ತಮ್ಮ ಸಂಸಾರದಲ್ಲಿ ಪ್ರಪಂಚದಲ್ಲಿ ಬಡವತನದಿಂದ ಮ್ಯಾಗ ಬರಬೇಕಾದ್ರೆ ಒಂದೇ ಒಂದು ಹಾದಿ, ಅದು ಎಜುಕೇಶನ್. ನಮ್ಮ ಸಾಮಾನ್ಯ ಬಡವರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅವರ ಜೀವನ ಉದ್ಧಾರ ಸಲುವಾಗಿ AGM ಇಂಜಿನಿಯರಿಂಗ್ ಕಾಲೇಜ್ ಶಮನೇವಾಡಿನಲ್ಲಿ ಒಂದು ನೂತನವಾದಂತಹ ಕಾಲೇಜ್ ಆರಂಭ ಆಗಲಾಗಿದೆ. ತಾವೆಲ್ಲರೂ ಅಲ್ಲಿ ಬಂದು ಆ ಕಾಲೇಜಲ್ಲಿ ಅಡ್ಮಿಷನ್ ತಗೋರಿ. ಯಾಕ ಈ ಕಾಲೇಜ್ ಮಹತ್ವಪೂರ್ಣ ಇದೆ? ಒಂದೇ ಮಾತು, ಇಂಟೆಲಿಜೆಂಟ್, ಅನೇಕ ವರ್ಷ ಅನುಭವದ ಟೀಚರ್ಗಳು, ಸುಸಜ್ಜಿತ ಅತ್ಯಾಧುನಿಕ ಲ್ಯಾಬ್ಗಳು, ಅತ್ಯಾಧುನಿಕ ಅನೇಕ ಪ್ರಕಾರ ವಿವಿಧ ತಾಂತ್ರಿಕ ಯಂತ್ರಣೆಗಳು, ಕಂಪ್ಯೂಟರ್ಗಳು ಹಾಗೂ ಅನುಭವ ಟೀಚರ್ಗಳು. ಅದರ ಜೊತೆಗೆ ಯಾರು ಅಡ್ಮಿಷನ್ ತಗೋತಾರಲ್ಲ, ಗೋರ್ಮೆಂಟ್ ರೇಟ್ಗಿಂತ 10% ಕಮ್ಮಿ. ಅಂದ್ರೆ ಈಗಿನ ಕಾಲದಲ್ಲಿ, ಈಗಿನ ದಿನಮಾನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಓದಬೇಕಾದ್ರೆ ಸಿಟಿ ಥ್ರೂ ಕರ್ನಾಟಕ ಗೌರ್ಮೆಂಟ್ ಸೀಟ್ ಪಡ್ಕೋಬೇಕಾದ್ರೆ 1,30,30,000 ಇದೆ. ಆದರೆ ನಾನು ನಮ್ಮ ಬಡವ ಮಕ್ಕಳಿಗೆ, ಯಾವ ಸಮಾಜದಲ್ಲಿ ಅವರ ಆ ಮಕ್ಕಳಿಗೆ ಒಳ್ಳೆ ರೀತಿಯ ಜೀವನ ಅನುಕೂಲ ಆಗಲಿ ಅಂತೇಳಿ ಒನ್ಲಿ 1,00,000 ರೂಪಾಯಿಗಿಂತ ಕಮ್ಮಿ 95,000 ತಾವು ಸೀಟ್ ಧರಿಸ್ತಾ ಇದ್ದಾವೋ, ಸೀಟ್ ಕೊಡ್ತಾ ಇದ್ದಾವೋ, ತಾವು ಅಡ್ಮಿಷನ್ ಮಾಡ್ಕೊಂಡು ತಮ್ಮ ಕಲ್ಯಾಣ ಮಾಡ್ಕೊಳ್ಳಿ. ಅದರ ಜೊತೆಗೆ ಯಾವ ಈ ಕಾಲೇಜಲ್ಲಿ ಅಡ್ಮಿಷನ್ ತಗೋತಾರೋ ಖಾಲಿ ಕೈಲೆಲ್ಲ ಎಲಕ ಮಾಡ್ಕೊಂಡು ಅಂತಾರ, ಹೊರಗಡೆ ಕಲ್ತು ಇಂಜಿನಿಯರ್ ಆಗಿ ಹೋಗ್ತಾರ, ಅವ್ರ ಪ್ರತಿಯೊಂದು ಕೈಯಲ್ಲಿ ನೌಕರಿ ಇರುತ್ತದೆ. ಅನೇಕ ಕಂಪನಿಗಳದ ಸಂದರ್ಶನ ಮಾಡಿ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಸರ್ಟಿಫಿಕೇಟ್, ನೌಕರಿ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಜೀವನ ಉಜ್ವಲದ ಕಾಮನ ಮಾಡ್ತಾ ಇದ್ದಾರೆ. ತಾವು ಬನ್ನಿ, ತಮ್ಮ ದೋಸ್ತರು ಮಾಡ್ತಾರೆ ಅಂತೇಳಿ ಶುಭಾವನೆ ಹೇಳಿ ಎಲ್ಲರಿಗೆ ಆಶೀರ್ವಾದ.